ಒಂದು ಬಟ್ಲನ್ನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, 1 ಇಂಚ್ ಆಗೋಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ವಿನೆಗರನ್ನು ಸೇರಿಸ್ಕೊಂಡಿದ್ದೀನಿ. ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಸಿದ್ಧವಾಗಿದೆ. ಇವಾಗ ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಈ ಕ್ಲೀನಿಂಗ್ ಲಿಕ್ವಿಡನ್ನು ಬಳಸಿ ಏನೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತೇಳಿ ನೋಡೋಣ ಬನ್ನಿ. ಗ್ಯಾಸ್ ಸ್ಟವ್ ತುಂಬಾ ಕೊಳಕಾಗಿದೆ, ಈ ಥರ ಕರೆಯೆಲ್ಲ ಇದೆ ಅಂತಂದರೆ ಈ ಸ್ಪ್ರೇಯನ್ನು ಹಾಕಿ ಜಸ್ಟ್ ಹೀಗೆ ಒರೆಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕೊಳಕೆಲ್ಲ ಕ್ಲೀನ್ ಆಗಿಬಿಡುತ್ತೆ ಮತ್ತು ಪಳ ಪಳ ಹೊಳಿಬೇಕು, ಆ ಥರ ಗ್ಯಾಸ್ ಸ್ಟವ್ ಅನ್ನೋದು ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಸ್ಟೀಲ್ ಬಾಕ್ಸ್ಗಳು ಇದನ್ನೆಲ್ಲ ತೊಳೆದಿಟ್ಟಿರ್ತೀವಿ, ಜಾಸ್ತಿ ಬೇಗ ಧೂಳಾಗ್ಬಿಡುತ್ತೆ ಅಂತಂದಾಗ ಈ ಸ್ಪ್ರೇನ ಹಾಕಿ ಬಟ್ಟೆನ ತೊಗೊಂಡು ಒರೆಸಿದ್ರೆ ಸಾಕು, ಪಳ ಪಳ ಅಂತೇಳಿ ಹೊಳಿತಿದೆ. ಕೇವಲ ಸ್ಟೀಲ್ ಬಾಕ್ಸ್ ಅಂತಲ್ಲ ನೋಡಿ, ಈ ಥರ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಕೂಡ ಇದೇ ಸ್ಪ್ರೇಯನ್ನು ಹಾಕಿ ಒಂದೆರಡು ಬಾರಿ ಒರೆಸ್ಕೊಂಡ್ರೆ ಸಾಕು,